ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಮೊದಲಿಗೆ ತನ್ನ ಮಾವನ್ನ ಶ್ರದ್ಧಾ ಕಾರ್ಯ ಮಾಡೋಕ್ಕೆ ಬರ್ತಾ ಇರ್ತಾಳೆ. ಈ ಕಡೆ ಗೌರಿ ಗಂಗೆ ಕೂತ್ಕೊಳ್ಳೋಕ್ಕೆ ಹೋಗ್ಬೇಕಾದ್ರೆ ಅವಳನ್ನ ಎಬ್ಬಿರಿಸಿ ಇಲ್ಲಿ ಗೌರಿ ತನ್ನ ಸ್ಥಾನನ ಪಡ್ಕೋತಾಳೆ. ಆಗ ಜನಗಳಿಗೆಲ್ಲರಿಗೂ ಹೇಳ್ತಾ ಇರ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಬರೋದು ಸ್ವಲ್ಪ ತಡವಾಯಿತು, ನಿಮಗೆಲ್ಲ ಆಶ್ಚರ್ಯವಾಗ್ತಿದೆ. ಆದರೆ ನಾನು ಇಲ್ಲಿ DC ಆಗಿ ಬಂದಿಲ್ಲ, ನಾನು ಒಂದು ಮನೆ ಸೊಸೆಯಾಗಿ ಬಂದಿದ್ದೀನಿ ಅಂತ ಅಂದಾಗ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ. ಆದರೆ ಗಂಗಾಗೆ ಮತ್ತು ಭೈರದೇವಿಗೆ ಮಾತ್ರ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿ ನಾನು ಸೂರ್ಯನಾರಾಯಣ್ ಮತ್ತು ಭೈರದೇವಿಯವರ ಸೊಸೆಯಾಗಿ ಬಂದಿದ್ದೀನಿ, ಹಾಗೆ ಜೋಗಿ ಅವರ ಹೆಂಡತಿಯಾಗಿ ಬಂದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಶಂಕರ ಆಶ್ಚರ್ಯದಿಂದ ಗೌರಿನ ನೋಡ್ತಾ ಇರ್ತಾನೆ. ಸೊಸೆಯಾಗಿ ತನ್ನ ಕರ್ತವ್ಯ ನಾನು ಹೇಗೆ ನಿಭಾಯಿಸ್ಬೇಕೋ ಹಾಗೆ ಮಾಡೋಕ್ಕೆ ನಾನು ಬಂದಿದ್ದೀನಿ ಅಂತ ಎಲ್ಲರ ಮುಂದೆ ಈ ಕಡೆ ಗೌರಿ ಹೇಳ್ತಾ ಇರಬೇಕಾದ್ರೆ ಸುನಂದನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಪಾರ್ವತಿನೂ ಖುಷಿ ಪಡ್ತಾ ಇರ್ತಾಳೆ. ಆದರೆ ಗಂಗಾ ಮಾತ್ರ ಕಣ್ಣೀರು ಹಾಕ್ಕೊಂಡು ಹಾಗೆ ಹೊಟ್ಟೆ ಉರ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಭೈರದೇವಿ ಸಹ ಕಣ್ಕಂಡು ಬಿಟ್ಟು ನೋಡ್ಕೊತಿರ್ಬೇಕಾದ್ರೆ ಪಂಕು ಹೇಳ್ತಾ ಇರ್ತಾಳೆ, ಅಪ್ಪಬ್ಬ ಎಷ್ಟು ಸಂಸ್ಕಾರ ನಮ್ಮ ಅತ್ತಿಗೆ ಒಂದು ಅನ್ಬೇಕಾದ್ರೆ ಇಲ್ಲಿ ಕೋಳಿ ಮತ್ತು ಪಾನಿಪುರಿ ಹೇಳ್ತಾ ಇರ್ತಾರೆ. ಮತ್ತು ನಮ್ಮ ಅತ್ತಿಗೆವ ಅಂದರೆ ಸುಮ್ಮನೆನಾ, ಎಷ್ಟು ದೊಡ್ಡ ಮಾತು ನೋಡು, ಎಷ್ಟು ನಯ ವಿನಯ ಇದೆ ನಮ್ಮ ಅತ್ತಿಗೆಗೆ ಅಂತ ಮಾತಾಡ್ತಾ ಇರ್ತಾರೆ. ನಮ್ಮ ಶಂಕರನಿಗೆ ಯಾವತ್ತಿದ್ರೂ ಗೌರಿ ಅತ್ತಿಗೆನೇ ಜೋಡಿ ಅಂತ ಇಲ್ಲಿ ಕೋಳಿ ಹೇಳ್ತಿರ್ಬೇಕಾದ್ರೆ ಚುರುಮುರಿ ಹೇಳ್ತಾ ಇರ್ತಾನೆ. ಹೌದು, ಪಕ್ಕದಲ್ಲಿ ಕೂತಿರೋದು ನೋಡಿದ್ರೆ ಶಿವ ಪಾರ್ವತಿನೇ ನೋಡ್ದಂಗೆ ಆಗ್ತಿದೆ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆದರೆ ಈ ಕಡೆ ಶಂಕರನಿಗೆ ಮಾತ್ರ ಒಳಗೆ ತುಂಬ ಖುಷಿಯಾಗಿ ಗೌರಿನ ನೋಡ್ತಾ ಇರ್ತಾನೆ. ಈ ಕಡೆ ಗಂಗಾ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾಳೆ ಭೈರದೇವಿನ, ಏನತ್ತವ ಇದು, ಇವಳು ಇಲ್ಲಿಗೆ ಹೆಂಗೆ ಬಂದು, ಈ ವಿಷಯ ಎಲ್ಲ ಇವಳಿಗೆ ಹೇಗೆ ಗೊತ್ತಾಯಿತು ಅಂತ ಅನ್ಬೇಕಾದ್ರೆ, ನನಗೂ ಗೊತ್ತಿಲ್ಲ ಕಣವ, ಇವಳು ಯಾವ ರೀತಿ ಬಂದಳು ಅಂತ ನನಗೆ ಗೊತ್ತಿಲ್ಲ, ಇದೆಲ್ಲ ಹೇಗೆ ಗೊತ್ತಾಯ್ತು ಅಂತಲೂ ಗೊತ್ತಿಲ್ಲ, ಸರಿಯಾದ ಟೈಮಿಗೆ ಬಂದು ಒಕ್ಕರ್ಸ್ಕೊಬಿಟ್ಲು ಅಂತ ಇಬ್ಬರು ಬೈಕೋತಾ ಇರ್ತಾರೆ. ನೋಡಿ ಅತ್ತೆವ, ನನ್ನ ಗಂಡ ಆಗ್ಬೇಕನ್ನೋ ಶಂಕರನ ಪಕ್ಕ ಕೂತಿದ್ದಾಳೆ, ನನಗೆ ಅದನ್ನು ನೋಡಿ ಸಹಿಸೋಕ್ಕಾಗ್ತಿಲ್ಲ, ಇದೊಂದು ಪೂಜೆ ಆದರೆ ಸಾಕು ಅಂತ ಅಂದ್ಕೊಂಡಿದ್ದೆ. ನಾನು ಮತ್ತು ಶಂಕರ ಅವರು ಜೊತೆ ಕೂತಿರೋದು ನೋಡಿ ಊರರೆಲ್ಲ ಗಂಡ ಹೆಂಡ್ತಿ ಅಂತ ಅನ್ಕೋತಾರೆ ಅಂತ ಎಷ್ಟು ಆಸೆಯಿಂದ ಇದೆ, ಎಲ್ಲನೂ ಮಂಟ್ಪಾಲ್ ಮಾಡಿದ್ಲಿ ಇವಳು ಅಂತ ಕಣ್ಣೀರು ಹಾಕೊಂಡು ಬೈತಾ ಇರ್ತಾಳೆ. ಆದರೆ ಈ ಕಡೆ ಮಾತ್ರ ಪಾರ್ವತಿಗೆ ಖುಷಿ ಆಗ್ತಾ ಇರುತ್ತೆ. ಅವಾಗ ಭೈರದೇವಿ ಹೇಳ್ತಾ ಇರ್ತಾಳೆ, ಸುಮ್ಮನಿರು ಆಯ್ತಾ, ಕಣ್ಣೀರು ಹಾಕ್ಬೇಡ, ಇಲ್ಲೇನೋ ಅವಳು ಶಂಕರ ಪಕ್ಕ ಬಂದು ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ಬೋದು, ಆದರೆ ನಾನು ಮನೆ ಒಳಗೆ ಇವಳನ್ನ ಸೊಸೆ ಅಂತ ಏನಾದರೂ ಒಪ್ಕೋತೀನ, ಇಲ್ಲ ತಾನೇ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಸುಮ್ಮನಿರವ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಪಾರ್ವತಿ, ಅಲ್ಲ ಕಣೆ ಸುನಂದ ಅಂತ ಸುನಂದನ ಹತ್ರ ಮಾತಾಡ್ತಾ ಇರ್ತಾಳೆ. ಅಲ್ಲ ಸುನಂದ, ಇದೆಲ್ಲ ಹೇಗೆ ಸಾಧ್ಯ, ಗೌರಿ ಇಲ್ಲಿಗೆ ಹೇಗೆ ಬಂದ್ಲು ಅಂತ ಅನ್ಬೇಕಾದ್ರೆ ಸುನಂದ ಹೇಳ್ತಾ ಇರ್ತಾಳೆ. ಸುನಂದ ಈ ಕಡೆ ಗೌರಿನ ಮೀಟ್ ಮಾಡೋಕ್ಕೆ ಅಂತ ಇಲ್ಲಿ DC ಆಫೀಸ್ಗೆ ಹೋದಾಗ ಗೌರಿ ಸುನಂದನ ನೋಡಿ ತುಂಬ ಖುಷಿ ಪಟ್ಬಿಟ್ಟು ಹತ್ರ ಬಂದು ಅಕ್ಕ ಅಂತ ಅಂದಾಗ ಇವಳು ಸಹ ಗೌರವ ಅಂತ ಹಗ್ ಮಾಡ್ಕೋತಾಳೆ. ಇಬ್ಬರು ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಸುನಂದ ಹೇಳ್ತಾ ಇರ್ತಾಳೆ, ಗೌರವ, ನಿನ್ನನ್ನು ಮತ್ತೆ ನಾನು ನೋಡ್ತೀನಿ ಲೈಫಲ್ಲಿ ಅಂತ ಅಂದ್ಕೊಂಡಿರಲಿಲ್ಲ ಅನ್ಬೇಕಾದ್ರೆ, ಯಾಕಕ್ಕ ಈ ಥರ ಅಂತೀಯ, ಕೆಲವೊಂದು ಸಂದರ್ಭದಿಂದ ನಾನು ದೂರ ಆಗಿರ್ಬೋದು, ಆದರೆ ಬದಲಾಗಿರ್ಬೋದು, ಆದರೆ ನಿನ್ನ ವಿಷಯದಲ್ಲಿ ನಾನು ಯಾವತ್ತೂ ಬದಲಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ನೋಡು ಅಕ್ಕ, ನಾನು ಪ್ರೀತಿಸೋ ಸಂಬಂಧಗಳನ್ನು ಯಾವತ್ತೂ ಮರ್ತಿಲ್ಲ, ರಕ್ತ ಹಂಚ್ಕೊಂಡು ನಾವು ಹುಟ್ಟಿಲ್ದಲೇ ಇರ್ಬೋದು, ಆದರೆ ನೀನು ಯಾವತ್ತಿದ್ರೂ ನನಗೆ ಅಕ್ಕನೇ ಆಯಿತಾ, ನನ್ನ ಕಷ್ಟ ಸುಖ ಎಲ್ಲನೂ ನೀನು ಆ ಮನೆಗೆ ಬಂದಾಗ ನೋಡ್ಕೊಂಡಿದ್ದೀಯಾ ಅಂತ ಖುಷಿಯಿಂದ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುನಂದ ತುಂಬ ಕಣ್ಣೀರು ಹಾಕ್ತಾ ಇರ್ತಾಳೆ. ಅವಾಗ ಸುನಂದ ಹೇಳ್ತಾ ಇರ್ತಾಳೆ, ಆ ಸಲಿಗೆ ಇಟ್ಕೊಂಡೆ ನಾನು ನಿನ್ನ ಹತ್ರ ಮಾತಾಡೋಕ್ಕೆ ಬಂದಿದ್ದೀನಿ ಕಣವ ಅಂದಾಗ, ನಾನು ಹಾಸನಿಗೆ ಬಂದಾಗಿಂದ ನಿನ್ನನ್ನು ಭೇಟಿ ಮಾಡಬೇಕಂತ ತುಂಬ ಪ್ರಯತ್ನ ಪಟ್ಟರೆ, ಆದರೆ ಭೇಟಿ ಮಾಡಿದರೆ ಎಲ್ಲಿ ನೋವಾಗುತ್ತೆ ಅಂತ ಹಾಗೆ ಸುಮ್ಮನಾದೆ. ಆದರೆ ನನ್ನ PA ಬಂದು ಸುನಂದ ಅವರು ನಿಮ್ಮನ್ನು ನೋಡಬೇಕಂತೆ ಅಂತ ಅಂದಾಗ ಆ ನೋವೆಲ್ಲ ನನಗೆ ಮರ್ತೋಗಿ ಓಡೋಡಿ ಬಂದೆ, ಇವಾಗಲೇ ಗೊತ್ತಾಗಿದ್ದು ಸಂಬಂಧಗಳು ಎಷ್ಟು ಬೆಚ್ಚಗಿರ್ತವೆ ಅಲ್ವಾ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ನಿನ್ನ ನೋಡಿ ತುಂಬ ಖುಷಿ ಆಯಿತು ಅಕ್ಕ, ಬಾ ಕಾರಲ್ಲಿ ಕುತ್ಕೊಂಡು ಮಾತಾಡೋಣ ಅಂದಾಗ, ಬೇಡ ಗೌರವ, ನಿನ್ನ ಹತ್ರ ಮಾತಾಡೋಕ್ಕೆ ಬಂದಿದ್ದೀನಿ, ಏನು ಗೊತ್ತಾ, ನಮ್ಮನೆ ಸೊಸೆ ಗೌರವನ ಹತ್ರ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಮುಂದಿನ ವಾರ ನಮ್ಮನೇಲಿ ಮಾವಂದು ತಿಥಿ ಕಾರ್ಯ ಇದೆ, ಅದಕ್ಕೆ ಶಂಕರ ಮತ್ತು ಅವನ ಹೆಂಡತಿ ಕೂತ್ಕೊಂಡೇ ಕಾರ್ಯನ ನಡೆಸ್ಕೊಡ್ಬೇಕಂತೆ. ನೋಡು ಗೌರವ, ನೀನು ಹೇಳ್ದಂಗೆ ನಿಜವಾಗ್ಲೂ ಸಂಬಂಧಗಳು ಬದುಕಿಗೊಂದು ಅರ್ಥ ಕೊಡ್ತವೆ, ಹಾಗೆ ಗೌರವನು ಕೊಡ್ತವೆ. ನೋಡುವ, ನಿಜವಾದ ಸಂಬಂಧಗಳ ಜೊತೆ ಭಾವನೆ ಇಲ್ದೇ ಬದುಕೊಳ್ಳೋದು ಯಾವ ರೀತಿ ಸಂಬಂಧ ಹೇಳು ಅಂತ ಕೇಳ್ತಾ ಇರ್ತಾಳೆ. ಈ ಕಡೆ ಕಣ್ಣೀರು ಹಾಕೊಂಡು ಗೌರಿ ಕೇಳ್ತಾ ಇರ್ತಾಳೆ, ಇನ್ನೂ ಯಾವ ಸಂಬಂಧ ಉಳಿದಿದೆ ಅಕ್ಕ, ನನ್ನ ಜಾಗಕ್ಕೆ ಆಲ್ರೆಡಿ ಗಂಗಾ ಅನ್ನೋಳು ಬಂದು ಆಗಿದೆಯಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಸುನಂದನಿಗೆ ಆಶ್ಚರ್ಯ ಆಗ್ತಿರುತ್ತೆ. ಅಲ್ಲ ಅಕ್ಕ, ಇಷ್ಟೆಲ್ಲ ಆದಮೇಲೆ ನಾನು ಏನು ಸಂಬಂಧ ಇದೆ ಅಂತ ಬರಲಿ, ಯಾವ ಅಧಿಕಾರದ ಮೇಲೆ ನಾನು ಆ ಮನೆಗೆ ಬರಲಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ಸುನಂದ ಹೇಳ್ತಾ ಇರ್ತಾಳೆ, ನೋಡು ಗೌರವ, ನಿನ್ನ ಜೀವನದಲ್ಲಿ ನಡಿಬಾರ್ದೆಲ್ಲ ನಡೆದೋಯ್ತು ನಿಜ, ಆದರೆ ಸರಿ ಮಾಡೋಕ್ಕಾಗ್ದಲೇ ಇರೋದು ಏನು ನಡೆದೋಗಿಲ್ಲ ಅಂತ ಅನ್ಬೇಕಾದ್ರೆ ಈ ಕಡೆ ಗೌರಿ ಶಾಕ್ ಆಗಿ ಹಾಗೆ ಸುನಂದನ ನೋಡ್ತಾ ಇರ್ತಾಳೆ.
ನೀನು ತಿಳಿಬೇಕಾಗಿರೋ ಸತ್ಯಗಳು ಎಷ್ಟೋ ಇದ್ದಾವೆ, ನೀನು ಮಾವನ ಕಾರ್ಯಕ್ಕೆ ಬಂದರೆ ನಿನಗೆ ಅಲ್ಲಿ ಎಷ್ಟೋ ಸತ್ಯಗಳು ಗೊತ್ತಾಗ್ತವೆ ಅಂತ ಹೇಳ್ತಾ ಇರ್ತಾಳೆ. ನನ್ನ ಮಾತಿನ ಮೇಲೆ ನಂಬಿಕೆ ಇದ್ದರೆ ನೀನು ಬಂದೇ ಬರ್ತೀಯ ಅಂತ ಗೌರಿ ಕೈ ಇಟ್ಕೊಂಡು ಹೇಳಿ ಬಂದಿರ್ತಾಳೆ. ಆ ಮಾತನ್ನೆಲ್ಲ ನೆನಪಿಸ್ಕೊಂಡು ಈ ಕಡೆ ಪಾರ್ವತಿಗೆ ಹೇಳ್ತಾ ಇರ್ತಾಳೆ. ಆಗ ಪಾರ್ವತಿ ಹೇಳ್ತಾ ಇರ್ತಾಳೆ, ಒಳ್ಳೆ ಕೆಲಸ ಮಾಡಕ್ಕನವ, ನೀನು ಒಳ್ಳೆ ಕೆಲಸನೇ ಮಾಡಿ ಬಂದೆ ಅಂತ ಇಬ್ಬರು ಖುಷಿ ಪಡ್ತಾ ಇರಬೇಕಾದ್ರೆ ಈ ಕಡೆ ಶಂಕರ ಮತ್ತು ಗೌರಿ ಇಬ್ಬರೂ ಸಹ ಈ ಕಡೆ ತಂದೆಗೆ ಶ್ರದ್ಧಾನ ಮಾಡ್ತಾ ಇರ್ತಾರೆ. ಆದರೆ ಶಂಕರ ಮಾತ್ರ ಗೌರಿನೇ ನೋಡ್ತಾ ಇರಬೇಕಾದ್ರೆ, ಶಂಕರ ಅವರೇ ನೀವು ಏನೇನೋ ಯೋಚನೆ ಮಾಡಬಾರ್ದು, ಪೂಜೆ ಮಾಡಬೇಕಾದ್ರೆ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು, ನನ್ನ ನೋಡಬೇಡಿ, ಪೂಜೆ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಆದರೆ ಈ ಕಡೆ ಗಂಗಾ ಮಾತ್ರ ತುಂಬ ಕೋಪ ಮಾಡಿಕೊಂಡು ಅವರಿಬ್ಬರನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಅವಾಗ ಅರ್ಚಕರು ಹೇಳ್ತಾ ಇರ್ತಾರೆ, ನಿಮ್ಮ ಧರ್ಮಪತ್ನಿ ಮುಖಕ್ಕೆ ಅರ್ಶಿನ ಕುಂಕುಮ ಇಟ್ಟು ಅಂತ ಅನ್ಬೇಕಾದ್ರೆ, ಹಣೆಗೆ ಅರ್ಶಿನ ಕುಂಕುಮ ಇಕ್ಕಿ ಅನ್ಬೇಕಾದ್ರೆ ಹಣೆಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಡ್ತಾನೆ. ಈ ಕಡೆ ಗೌರಿನೂ ಸಹ ಶಂಕರನಿಗೆ ಕುಂಕುಮ ಇಟ್ಟಿದಾಗ ಪಂಕು ಹೇಳ್ತಾ ಇರ್ತಾಳೆ, ಇವಾಗ ಶಂಕರನ ಮುಖದಲ್ಲೊಂದು ನಗು ಬರ್ತಿದೆ ನೋಡ್ರಿಲ್ಲ ಅಂತ ಚುರುಮರಿಗೆ ಹೇಳ್ತಾ ಇರ್ತಾಳೆ. ಈ ಕಡೆ ಕೋಳಿ ಹೇಳ್ತಾ ಇರ್ತಾನೆ, ಇದೇನು ಖುಷಿ ಅಂತ ಅನ್ಕೊಂಡಿದ್ದೆ, ಏನಾದರೂ ನಮ್ಮ ಅದಕ್ಕೆ ಅಣ್ಣನ ಜೊತೆ ಇದ್ದರೆ ಇನ್ನೂ ಖುಷಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅರ್ಚಕರು ಹೇಳ್ತಾ ಇರ್ತಾರೆ, ಪೂಜೆ ಎಲ್ಲ ಮುಗಿದಿದೆ ಶಂಕರಪ್ಪ ಅವರೇ, ಬನ್ನಿ ನಾವು ಇವಾಗ ಪೂಜೆ ಮಾಡಿಬಿಟ್ಟು ಪಿಂಡನ ಬಿಡೋಣ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಕೆರೆ ಹತ್ರ ಹೋಗ್ಬಿಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಸಹ ತನ್ನ ಮಾವನಿಗೆ ಪಿಂಡನ ಬಿಟ್ಟು ನಮಸ್ಕಾರ ಮಾಡ್ತಾ ಇರಬೇಕಾದ್ರೆ ಅರ್ಚಕರು ಹೇಳ್ತಾ ಇರ್ತಾರೆ, ಇಲ್ಲಿ ಪೂಜೆ ಕಂಪ್ಲೀಟ್ ಆಗಿದೆ, ಈಗ ನೈವೇದ್ಯ ಎಲ್ಲ ರೆಡಿ ಆಗಿದೆ, ಈ ಕಡೆ ಅನ್ನಪ್ರಸಾದ ಎಲ್ಲ ರೆಡಿ ಇದೆ, ನೀವು ಬಡಿಸ್ಬೋದು. ಹಾಗೆ ಇಬ್ಬರು ಗಂಡ ಹೆಂಡತಿ ಹೋಗಿ ಹಿರಿಯರ ಹತ್ರ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ಭೈರದೇವಿ ಹತ್ರ ಇಬ್ಬರು ಬಂದು ಆಶೀರ್ವಾದ ಪಡ್ಕೊತಾ ಇರ್ತಾರೆ. ಆವಾಗ ಈ ಕಡೆ ಅರ್ಚಕರು ಹೇಳ್ತಾ ಇರ್ತಾರೆ, ನಾನು ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಹಿರಿಯರು ಅಂತಂದರೆ ಗೊತ್ತಿರೋರು, ಹಾಗೆ ಎಲ್ಲ ಅನುಭವ ಇರೋರು. ಮೊದಲು ಇವರು ನಿಮ್ಮ ಜೊತೆ ಕೂತ್ಕೊಂಡು ಪಿಂಡ ಬಿಡೋಕ್ಕೆ ರೆಡಿಯಾಗಿದ್ರು, ಆದರೆ ಇವ್ರು ಬಂದು ಕೂತ್ಕೊಂಡ್ರು, ಇದರಲ್ಲೇ ಗೊತ್ತಾಗುತ್ತೆ ಹಿರಿಯರು ಯಾರನ್ನ ತಮ್ಮ ಸೊಸೆ ಅಂತ ಒಪ್ಕೊಂಡಿದ್ದಾರೆ ಅಂತ. ಈಗೆಲ್ಲ ಕಾರ್ಯ ಕಂಪ್ಲೀಟ್ ಆಗಿದೆ, ನೀವು ಖುಷಿಯಾಗಿ ಇಬ್ಬರು ಜೀವನ ಸಾಗಿಸಿ ಅಂತ ಈ ಕಡೆ ಹೇಳ್ತಾ ಇರ್ತಾರೆ. ಈ ಕಡೆ ಮಾತನ್ನ ಕೇಳ್ಕೊಂಡು ಈ ಕಡೆ ಭೈರದೇವಿ ಮತ್ತು ಗಂಗಾ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಗೌರಿನೂ ಸಹ ಬಂದು ಸುನಂದನ ಹತ್ರ ಕೇಳ್ತಾ ಇರ್ತಾಳೆ, ಅಕ್ಕ ನೋಡು, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಎಲ್ಲ ಪೂಜೆನೂ ಮುಗಿಸಿದ್ದೀನಿ, ಇವಾಗ ಅನ್ನದಾನ ಇದೆ ಅದನ್ನು ಸಹ ಮುಗಿಸ್ಕೊಟ್ಟು ಹೋಗ್ತೀನಿ, ಆಮೇಲೆ ಒಂದು ನಿಮಿಷನೂ ಸಹ ನಾನು ಇಲ್ಲಿ ಇರಲ್ಲ ಅಂತ ಹೇಳ್ತಾ ಇರ್ತಾಳೆ. ಆದರೆ ಅಂತ ಅನ್ಬೇಕಾದ್ರೆ ಅದೇನು ಆದರೆ ಅಂತ ಹೇಳು ಅಂತ ಸುನಂದ ಕೇಳ್ತಾ ಇರಬೇಕಾದ್ರೆ, ಕೆಲವೊಂದು ಸತ್ಯಗಳು ಗೊತ್ತಾಗ್ತವೆ ಅಂತ ಹೇಳ್ದಲ್ಲ ಅಕ್ಕ, ಅದೇನು ಅಂತ ಹೇಳ್ತೀರಾ ಅನ್ಬೇಕಾದ್ರೆ, ಹೇಳ್ತೀನಿ ಗೌರವ, ನಾನು ಕೆಲವ್ರ ಜೊತೆ ಮಾತಾಡಲ್ಲ, ಜಾಸ್ತಿನೂ ಸಹ ಮಾತಾಡಲ್ಲ, ಆದರೆ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ನಾನು ಎಲ್ಲನೂ ಸಹ ನೋಡ್ತಾ ಇರ್ತೀನಿ, ಹಾಗೆ ಏನು ಸಹ ಯಾರ ಹತ್ರನೂ ನಾನು ಹೇಳಲ್ಲ ಅಂತ ಹೇಳ್ತಾ ಇರ್ತಾಳೆ. ಜೀವನದಲ್ಲಿ ಏನೇನೋ ಆಗೋಯ್ತು ಅಲ್ವಾ ಗೌರಿ, ಆದರೆ ನಾವು ಅಂದ್ಕೊಂಡಿದ್ದೆಲ್ಲ ಏನೂ ಆಗಲಿಲ್ಲ, ಅಂದ್ಕೊಳ್ಳೋದೆಲ್ಲ ಊಹೆಗೆ ಮೀರಿ ಆಗೋಯ್ತು ಅಂತ ಹೇಳ್ತಾ ಇರಬೇಕಾದ್ರೆ, ಏನು ಹೇಳ್ತಿದ್ದೀಯ ಅಕ್ಕ ನೀನು ಅಂತ ಕೇಳ್ತಾ ಇರಬೇಕಾದ್ರೆ, ಹೌದು ನೀವಿಬ್ಬರು ಪ್ರೀತಿ ಮಾಡೋದು ನೋಡಿ ಜಗತ್ತೇ ಮರ್ತು ಬಿಟ್ಟಿತ್ತು, ಅಂಥದ್ರಲ್ಲಿ ನೀನು ಏನೇ ಆದ್ರೂ ಸಹ ಶಂಕರನ್ನ ಬಿಟ್ಟೋಗಲ್ಲ ಅಂತ ಅಂದ್ಕೊಂಡೆ, ಆದರೆ ನೀನು ಅವನನ್ನು ಬಿಟ್ಟೋದೆ ಅಂದಾಗ, ಅಲ್ಲ ಅಕ್ಕ ಈ ಥರ ಹೇಳ್ತಿದ್ದೀಯ ಅಂದಾಗ, ಹೌದು ನೀನು ಹೋದ್ಮೇಲೆ ಅವನು ಎಷ್ಟು ಕುಡಿಯೋದೆಲ್ಲ ಕಲಿತ, ಎಲ್ಲಿ ಲೈಫ್ ಹಾಳು ಮಾಡ್ಕೋತಾನೆ ಅಂತ ನಾನು ಅಂದ್ಕೊಂಡಿದ್ದೆ ಅನ್ಬೇಕಾದ್ರೆ, ಅಲ್ಲ ಗಂಗನ ಜೊತೆ ಇದ್ರೂ ಸಹ ಕುಡಿತಾ ಇದ್ದಾನ, ಇದನ್ನೆಲ್ಲ ನನ್ನ ಕೈಲಿ ನಂಬೋಕ್ಕಾಗ್ತಾ ಇಲ್ಲ, ಅವಾಗಿನ ಶಂಕರನೇ ಬೇರೆ ಇವಾಗಿನ ಶಂಕರನೇ ಬೇರೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ತುಂಬ ಕೋಪ ಮಾಡಿಕೊಂಡು ಸುನಂದ ಹೇಳ್ತಾ ಇರ್ತಾಳೆ, ಬದಲಾಗಿರೋದು ಶಂಕರ ಅಲ್ಲ ಗೌರಿ, ಅದು ನೀನು ಅಂತ ಕೈ ತೋರಿಸಿ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಅಕ್ಕ, ಅವಾಗ ನಾನು ಇಲ್ದೇ ಬದುಕಕ್ಕಾಗಲ್ಲ ಅಂತ ಹೇಳ್ತಿರೋ ಶಂಕರ ಇವಾಗ ಗಂಗಂಗೆ ತಾಳಿ ಕಟ್ಟಿ ಗುಂಡನ್ಗೆ ಅಪ್ಪ ಆಗಿಲ್ವಾ ಅಂತ ಅಂದಾಗ ಆ ಮಾತನ್ನ ಕೇಳಿ ಈ ಕಡೆ ಸುನಂದನ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಅಕ್ಕ, ಅಷ್ಟು ಪ್ರೀತಿಸೋರಾಗಿದ್ರೆ ಈ ಥರ ಮಗು ಯಾಕೆ ಮಾಡ್ಕೋತಿದ್ರು ಅಂತ ಅನ್ಬೇಕಾದ್ರೆ, ಏನು ಹೇಳ್ತಾ ಇದೆಯಾ ಗೌರವ, ದೊಡ್ಡವ್ರು ಹೇಳಿಲ್ವಾ, ಕಣ್ಣಾರೆ ಕಂಡ್ರು ಪ್ರಾಮಾಣಿಸಿ ನೋಡಬೇಕು ಅಂತ ಹೇಳಿಲ್ವಾ, ಅದನ್ನು ಮೊದಲು ನೀನು ಅರ್ಥ ಮಾಡ್ಕೊಂತ ಕೋಪ ಮಾಡ್ಕೊಂಡು ಸುನಂದ ಬೈತಾ ಇರ್ತಾಳೆ. ಗುಂಡ ನನ್ನ ಮಗ ಅಂತ ಅಂದಾಗ ಆ ಮಾತನ್ನ ಕೇಳಿ ಈ ಕಡೆ ಗೌರಿಗೆ ಶಾಕ್ ಆಗ್ತಿರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಗಂಗಾಗೆ ತಾಳಿ ಕಟ್ಟಿರ್ಬೋದು, ಅದು ತಿಳಿದೇ ವಯಸ್ಸಲ್ಲಿ ದೊಡ್ಡವರು ಮಾಡಿರೋದು, ಅದರಿಂದ ಅವನು ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ನೀನು ಮನೆ ಬಿಟ್ಟು ಹೋದಾಗಿಂದ ಏನೇನು ತೊಂದರೆ ಆಗಿದೆ ಅಂತ ನಿನಗೇನಾದರೂ ಗೊತ್ತಾ ಗೌರವ ಅಂತ ಹೇಳ್ತಾ ಇರ್ತಾಳೆ. ನೀನು ಹೋದ್ಮೇಲೆ ಶಂಕರ ಜೈಲಿಗೆ ಹೋದ, ಆದರೆ ಈ ಗಂಗನ ಹೋಗಿ ಅವನನ್ನು ಬಿಡಿಸ್ಕೊ ಬಂದಿದ್ದು, ಎಷ್ಟೋ ಪ್ರಯತ್ನ ಮಾಡಿದ್ರು ಸಹ ಗಂಗನಿಗೆ ಇವನು ಕರಗಲೇ ಇಲ್ಲ, ಏಟೇ ಪ್ರಯತ್ನ ಮಾಡಿದ್ರು ಗಂಗಾ ಸುತ್ತಲೂ ಹೊರತು ಇವನು ಕರಗಲೇ ಇಲ್ಲ, ಆ ಥರ ಮನುಷ್ಯ ಇರೋನು ನಮ್ಮ ಶಂಕರ ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿ ತುಂಬಾ ಫೀಲ್ ಮಾಡ್ಕೋತಾ ಇರ್ತಾಳೆ. ಅದೆಲ್ಲ ಯಾಕೆ ಈ ಭೈರದೇವಿ ಮತ್ತೆ ಗಂಗನ್ನ ಒಂದ್ ಮಾಡಬೇಕು ಅಂತ ಈ ಭೈರದೇವಿ ಎಷ್ಟೆಲ್ಲ ಇದು ಮಾಡಿದ್ಲು, ಶಂಕರನು ಗಂಗನು ಒಂದ್ ಮಾಡಬೇಕು ಅಂತ, ಅದು ಸಹ ನಡೀಲಿಲ್ಲ. ಅವನು ದಿಟ್ಟ ಮನಸ್ಸು ಮಾಡಿ ನಿಂತ್ಕೊಂಡ, ಯಾಕೆ ಗೊತ್ತಾ, ಅವನ ಮನಸ್ಸಲ್ಲಿ ನೀನಿದೆಯಾ ಗೌರವ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಗೌರಿ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಅವನು ಯಾವತ್ತು ನಿನ್ನನ್ನಷ್ಟೇ ಪ್ರೀತಿಸೋದು, ಇವಾಗಲ್ಲ 7 ಜನ್ಮಕ್ಕೂ ಅವನು ನಿನ್ನನ್ನೇ ಪ್ರೀತಿಸೋದು ಅಂತ ಹೇಳಿದಾಗ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ತನ್ನ ಜೀವನ ಹಾಳಾದರೂ ಬೇರೆಯವ್ರ ಜೀವನ ಉದ್ಧಾರ ಮಾಡಬೇಕು ಅಂತ ಇರೋ ಒಳ್ಳೆ ಮನಸ್ಸು ನಮ್ಮ ಶಂಕರದ್ದು ಅಂತ ಸುನಂದ ಹೇಳ್ತಾ ಇರ್ತಾಳೆ. ನನಗೆ ಗಂಡ ಇದ್ರೂ ಸಹ ಆಸರೆಯಾಗಿಲ್ದಲೇ ಇದ್ರೂ ನನ್ನನ್ನು ಮತ್ತೆ ಅತ್ತೆಯವನ್ನ ಅವನು ಆಸರೆಯಾಗಿ ಸಾಕ್ತಾ ಇದ್ದಾನೆ, ತನ್ನ ಜೀವನ ಹಾಳಾದರೂ ಪರವಾಗಿಲ್ಲ ಅಂತ ನಮ್ಮನ್ನೆಲ್ಲ ನೋಡ್ಕೋತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಿರ್ಬೇಕಾದ್ರೆ ಗೌರಿ ಹತ್ರ ಬಂದು, ನೋಡು ಗೌರವ, ಈ ನದಿ ನೀರು ಥರ ನೀನು ಶಂಕರ ಜೀವನಕ್ಕೆ ಬಂದ್ಬಿಟ್ಟು ಹರ್ಕೊಂಡು ಹೋಗ್ಬಿಟ್ಟೆ,
ಆದರೆ ನಿನ್ನ ಹೊಸ ದಿನ ಪ್ರೀತಿ ಮಾಡಿ ಶಂಕರ ಬಾಳ್ವೆ ಮಾಡಿಬಿಟ್ಟು ಅಲ್ಲೇ ಬಂಡೆ ಥರ ಕೂತ್ ಬಿಟ್ಟಿದ್ದೇನೆ ಅಂತ ಹೇಳಿದಾಗ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಈ ನದಿಲೇ ಸ್ನಾನ ಮಾಡಿ ಹಾಗೆ ನಿಂತ್ಬಿಟ್ಟೇನೆ. ಇನ್ನೊಂದು ವಿಷಯ ಅಂತ ಅಂದರೆ ಭೂವಿ ತನ್ನ ಮಗಳು ಅಂತ ಅವನಿಗೆ ಇನ್ನೂ ಗೊತ್ತಿಲ್ಲ. ಆದರೂ ಸಹ ವಿಧಿ ದಯದಿಂದ ಭೂಮಿ ಅವನು ಹತ್ರ ಆಗಿದ್ದಾರೆ. ಹಾಗೆ ನೋಡ್ತಾ ಇರು, ಈ ನದಿ ಹೇಗೆ ದಡ ಸೇರುತ್ತಾ ಹಾಗೆ ನೀನು ಸಹ ಶಂಕರನ್ ದಡ ಸೇರ್ತೀಯ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಂಕು ಬಂದು ಹೇಳ್ತಾ ಇರ್ತಾಳೆ, ಅಕ್ಕವ್ರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ, ಬನ್ನಿ ಬೇಗ ಅಂತ ಅಂದಾಗ ಎಲ್ಲರೂ ಸಹ ಹೋಗ್ತಾ ಇರ್ತಾರೆ. ಈ ಕಡೆ ಶಂಕರ ಮತ್ತೆ ಗೌರಿ ಅನ್ನ ಸಂತರ್ಪಣೆ ಮಾಡ್ತಾ ಇರಬೇಕಾದ್ರೆ ಗಂಗಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಏನತ್ತವ ಇದು, ನೀವೇನೇನೋ ಮಾಡಕ್ ಹೋದ್ರೆ ಆದ್ರೆ ಇದು ಬೇರೆನೇ ಆಗಿದೆಯಲ್ಲ ಅಂತ ಹೇಳ್ಬೇಕಾದ್ರೆ, ನಾವು ಯಾಮಾರ್ಬಿಟ್ವಿ, ಇವಳು ಡಬಲ್ಗೆ ಮಾಡ್ತಾ ಇದ್ದಾಳೆ, ನಮ್ಮ ಹತ್ರ ಒಂದ್ ಹೇಳಿ ಶಂಕರ ಅವ್ರ ಹತ್ರ ಹೆಂಡತಿಯಾಗಿ ಇಲ್ಲಿ ನಟನೆ ಮಾಡ್ತಾಳೆ ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ. ನಾನು ಸೋತೋದೆ ಅನ್ಬೇಕಾದ್ರೆ ಹೆದರ್ಕೋಬೇಡ ಆಯ್ತಾ, ನಾನು ನಿಮ್ಮ ಅತ್ತೆವ ಇನ್ನು ಬದುಕಿದ್ದೀನಿ, ನೀನು ಹಾಗನ್ಬೇಡ. ಇವಾಗೇನೋ ಇವಳು ಈ ಪಟ್ಟನ ಗೀಟ್ಕೊಂಡಿದ್ದಾಳೆ, ಆದರೆ ಒಂದೇ ಕಲ್ಲಲ್ಲಿ ಎಂಟಿ ಅನ್ನೋ ಪಟ್ಟ ಮತ್ತು ಡಿ ಸಿ ಅನ್ನೋ ಪಟ್ಟನ ಎರಡನ್ನೂ ನಾನು ಕಿತ್ಕೋತೀನಿ ಅಂತ ಚಾಲೆಂಜ್ ಆಗ್ತಾ ಇರ್ತಾಳೆ. ಇವಳು ಬದುಕಿಗೆ ನಾನು ಸಂಸ್ಕಾರ ತಂದೆ ತರ್ತೀನಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.